ನನ್ನ ಬೊಮ್ಮನಹಳ್ಳಿ ಗ್ರಾಮದ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ವಿಕಾಸ್, ಕೃಷಿ ವ್ಯವಹಾರ ನಿರ್ವಹಣೆ ಸಂಸ್ಥೆಯ ಪ್ರತಿನಿಧಿಗೆ ನಾನು ಇವತ್ತು ಇಲ್ಲಿರ್ತಕ್ಕಂಥ ಉದ್ದೇಶ ಏನಂದರೆ ಕೃಷಿ ಸಹಕಾರ ಸಂಘಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು. ಈಗ ಒಂದು ನಾವು ಬೆಳೆ ಬೆಳೆಸ್ತೀವಿ ಅಂತಂದ್ರೆ ಬೆಳೆ ಬೆಳೆಯೋದು ಎಷ್ಟು ಮುಖ್ಯನೋ ಅದನ್ನ ಬೆಳೆದಾದ್ಮೇಲೆ ಅದನ್ನ ಹೇಗೆ ಮಾರಾಟ ಮಾಡಬೇಕು ಅನ್ನೋದು ಅಷ್ಟೇ ಮುಖ್ಯ. ನಾವೆಲ್ಲಾನು ಒಂದು ರೀತಿಯಲ್ಲಿ ಎಲ್ಲ ಏನೋ ಒಂದು ಮಾಡ್ತಿದೀವಿ ಅಂದ್ರೆ ಅದನ್ನ ಎಲ್ಲಾನು ನಾವು ಒಂದು ಹಣಕಾಸಿಗೋಸ್ಕರನೇ ಮಾಡ್ತಿದ್ದೀವಿ. ಸೊ ಅದನ್ನ ನಾವು ಬೆಳಿತೀವಿ ಅಂತಂದ್ರೆ ನಮ್ಗೆ ಅದರದ್ದು ಮಾರಾಟ ಅನ್ನೋದು ಜ್ಞಾನ ಇರಬೇಕು. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಫಸ್ಟ್ ಆಫ್ ಆಲ್ ಬಂದು ನಮ್ಮ ಹತ್ರ ಬಂಡವಾಳ ಇರಲ್ಲ. ಏನೋ ಒಂದು ಬೆಳೆಸ್ಬೇಕಂದ್ರೆ ಒಂದು ಸಣ್ಣ ಪುಟ್ಟ ಅಮೌಂಟ್ ಬಂಡವಾಳನೇ ಇರುತ್ತೆ. ಅದನ್ನ ಇವಾಗ ನಮ್ಗೆ ಸಾಕಷ್ಟು ಅಂದ್ರೆ ನಮ್ಗೆ ಏನ್ ಬೆಳೆಸ್ಬೇಕು ಆ ಬೆಳೆಸಕ್ಕೆ ಒಂದಿಷ್ಟು ಅಮೌಂಟ್ ನಮ್ಗೆ ಕಮ್ಮಿ ಬಿದ್ದಾಗ ನಾವು ಅವ್ರ ಹತ್ರನೋ ಯಾರೋ ಒಂದ್ ಹತ್ರನೋ ನಮ್ಗೆ ಸಂಬಂಧಿಕರನೋ ನಮ್ಮ ಆತ್ಮೀಯರ ಹತ್ರನೋ ಕೇಳಕ್ ಹೋಗ್ತೀವಿ. ಕೇಳಕ್ ಹೋದಾಗ ಅದನ್ನ ಅವ್ರ ಹತ್ರನೇ ಕೇಳೋ ಬದಲು ನಾವು ಇವಾಗ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಅಂತ ಇದೆಯಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ಅಂತ ಕೇಳಿದ್ದೀರಾ. ಇವ್ರು ಏನ್ ಮಾಡ್ತಾರೆ ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಅಂತ ಇರುತ್ತೆ. ಅಲ್ಪಾವಧಿ ಮತ್ತೆ ಮಧ್ಯಮಾವಧಿ ಸಾಲನ ಪ್ರಾಥಮಿಕ ಸಹಕಾರ ಸಂಘದವರು ಕೊಡ್ತಾರೆ. ಇವ್ರದ್ದು ಮೇನ್ ಉದ್ದೇಶ ಏನು ಅಂತಂದ್ರೆ ಇವ್ರದ್ದು ಜನರಿಗೆ, ರೈತರಿಗೆ ಲಾಭವನ್ನ ಒದಗಿಸ್ಬೇಕು. ಅವ್ರ ಮೇನ್ ನೋಡಿ ಏನಂದ್ರೆ ಸರ್ವಿಸ್ ನ ಕೊಡ್ಬೇಕು, ಸಹಕಾರನ ಮಾಡ್ಬೇಕು ಅಂತ ಅವ್ರ ಮೇನ್ ಉದ್ದೇಶ. ಅವ್ರು ಯಾವುದೇ ತರಹದ ಪ್ರಾಫಿಟ್ ನ ಗಳಿಸ್ಬೇಕು ಅಂತ ಅವ್ರ ಉದ್ದೇಶ ಏನಿರಲ್ಲ. ಅದಕ್ಕಾಗಿ ಇವ್ರ ಹತ್ರ ಏನಾದ್ರೂ ನಾವು ಸಾಲ ಪಡೆದುಕೊಂಡು ಅಲ್ಪಾವಧಿ ಸಾಲನ ಪಡೆದುಕೊಂಡು ನಾವು ವ್ಯವಹಾರನ ನಿರ್ವಹಣೆ ಮಾಡ್ಬೋದು. ಅದನ್ನೇ ನಾವು ಜಮೀನ ನಾವು ಇವಾಗ ಏನ್ ಬೆಳಿಬೇಕು, ಇವಾಗ ರಾಗಿ ಬೆಳಿಬೇಕು. ರಾಗಿ ಅಲ್ಪಾವಧಿ ಅಂದ್ರೆ 6 ತಿಂಗಳು, 4 ತಿಂಗಳಿಂದ 5 ತಿಂಗಳಲ್ಲಿ ಬಂದಿರುತ್ತೆ. ಅದನ್ನ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ತಕೊಂಡು ಇದ್ರದ್ದು ಮೇನ್ ಉದ್ದೇಶ ಏನಂದ್ರೆ ವರ್ಷದಲ್ಲಿ 365 ದಿವಸ, 365 ದಿವಸದಲ್ಲಿ ನಾವು ಇವತ್ತು ಸಾಲ ಪಡೆದುಕೊಳ್ತೀವಿ. 364 ದಿನ ತನಕನೂ ಯಾವುದೇ ತರದ ಬಡ್ಡಿ ಇರಲ್ಲ. 365ನೇ ದಿನದಿಂದ ಬಡ್ಡಿ ಸ್ಟಾರ್ಟ್ ಆಗುತ್ತೆ. ನಾವೇನಾದ್ರೂ ಇವತ್ತು ಸಾಲ ತಗೊಂಡ್ವಿ, ಸಾಲ ತಗೊಂಡಾದ್ಮೇಲೆ 364 ದಿನದಲ್ಲಿ ನಾವೇನಾದ್ರೂ ರಿಟರ್ನ್ ಕಟ್ಟಿದ್ವಿ ಅಂತಂದ್ರೆ ನಮ್ಗೆ ಯಾವುದೇ ತರದ ಬಡ್ಡಿ ಇರಲ್ಲ. ಹೌದು, ಎಲ್ಲಾ ಬೆಳೆಗೂ ಸಾಲ ಕೊಡ್ತಾರೆ. ಎಲ್ಲಾ ಬೆಳೆಗಂದ್ರೆ ಅದೇ ನಿಮ್ಗೆ ಎಷ್ಟು ಅಗತ್ಯ ಇದೆಯೋ ಎಷ್ಟು ಅಗತ್ಯ ಇದೆಯೋ ಅಷ್ಟು ಕೊಡ್ತಾರೆ. ಅಷ್ಟೆಷ್ಟು ಬೇಕು ಅಂತ 2 ಎಕರೆ ಜಮೀನಲ್ಲಿ ಏನ್ ಬೆಳಿತೀರ ನೀವು? ರಾಗಿ ಬೆಳಿಬೇಕು. 2 ಎಕರೆಗೆ ಎಷ್ಟು ಬೇಕು ಅಂತ ನೀವು ಇದು ಮಾಡಿದಾಗ ಅವರು 1 ಲಕ್ಷ ಅಂತಂದ್ರೆ ನಾವು ಕೇಳದಷ್ಟು ಕೊಡಕ್ಕಾಗಲ್ಲ. ಅದಕ್ಕಾಗಿ ಅವ್ರು ನಾವು ರಾಗಿ ಬೆಳಿಬೇಕು, 2 ಎಕರೆಗೆ ರಾಗಿ ಬೆಳಬೇಕು. ಬೆಳೆದಾದ್ಮೇಲೆ ರಾಗಿಯಲ್ಲಿ 1 ಎಕರೆಗೆ 18 ಮೂಟೆ ಬಂದ್ರೆ 2 ಎಕರೆಗೆ 30 ಮೂಟೆ, 1 ಮೂಟೆಗೆ 3,500 ರೂಪಾಯಿ ಅಂದ್ರೆ 40 ಮೂಟೆ ಅಂತ ಅನ್ಕೊಳ್ಳಿ. 2 ಎಕರೆಗೆ 40 ಮೂಟೆಗೆ ಅದನ್ನ ಲೆಕ್ಕನ ಮಾಡ್ಕೊಂಡು ಅಷ್ಟೇ ಅಮೌಂಟ್, ಅದಕ್ಕಿಂತಾನೆ 70% ಅಷ್ಟೇ ಸಾಲ ಕೊಡೋದು ನಮಗೆ. ಅದ್ರ ಪಕ್ಕದಲ್ಲೇ ಇದು. ಅಲ್ಲಿ ಏನಂದ್ರೆ ಇವ್ರದ್ದು ಮೇನ್ ಮೋಟಿವ್, ಇವ್ರದ್ದು ಯಾವುದೇ ತರ ಸಾಲ ಕೊಡಂಗಿಲ್ಲ. ಇವ್ರ ಮೇನ್ ಉದ್ದೇಶ ಏನಂದ್ರೆ ಮಾರ್ಕೆಟಿಂಗ್, ಅಂದ್ರೆ ವ್ಯವಸಾಯ ಮಾಡೋದು. ಇವರು ನಮ್ಮಿಂದ ಕೊಳ್ಕೊಳ್ತಾರೆ, ಅಂದ್ರೆ ತಗೊಳ್ತಾರೆ, ಅವರಿಂದನೂ ಮಾರಾಟ ಮಾಡ್ತಾರೆ. ಈಗ ಇವ್ರದ್ದು ಮೇನ್ ಏನ್ ಉದ್ದೇಶ ಅಂತಂದ್ರೆ ರೈತರಿಗೆ ಲಾಭನ ಹೆಚ್ಚಿಗೆ ಮಾಡ್ಬೇಕು. ಲಾಭ ಯಾವ ತರ ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ಇವಾಗ ನೀವೆಲ್ಲ ಅಡಿಕೆ ಬೆಳಿತೀರಾ. ಅಡಿಕೆ ಬೆಳೆದಾದ್ಮೇಲೆ ನೀವು ಇಲ್ಲಿ ನಮ್ಮ ಹಳ್ಳಿಯಲ್ಲಿ ನಾವು ನೋಡಿರ್ತಕ್ಕಂಥಂಗೆ ಗುತ್ತಿಗೆ ಇದರಲ್ಲಿ ನೀವು 1 ಎಕರೆಗೆ ಇಷ್ಟು ಗುತ್ತಿಗೆ ಅಂದ್ಬಿಟ್ಟು ಮಾರಾಟ ಮಾಡ್ತೀರಾ. ಅದನ್ನೇ ನೀವೇ ರಾಶಿ ಮಾಡ್ಬಿಟ್ಟು 1 ಮೂಟೆಗೆ 1 ಕ್ವಿಂಟಲ್ಗೆ 42-43 ಸಾವಿರ ಹಂಗೆ ಬರುತ್ತೆ. ಅದನ್ನ ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ 43 ಸಾವಿರ ಅಷ್ಟೇ ಸಿಗುತ್ತೆ. ಇವ್ರ ಹತ್ರ ಏನಾದ್ರೂ ಹೋಗಿ ಕೊಟ್ಟಾಗ 5-10% ಅಷ್ಟು ಜಾಸ್ತಿ ಬೆಲೆಯಲ್ಲಿ ತಗೊಳ್ತಾರೆ ಇವರು. ತುಮಕೂರು ಕೃಷಿ ಮಾರಾಟ ತಾಲೂಕಾ ಕೃಷಿ ಉತ್ಪನ್ನ ಮಾರಾಟ 1,000 ರೂಪಾಯಿ ಕೊಟ್ಟು ಮೆಂಬರ್ ಆದ್ಮೇಲೆ ನಮ್ದು ಖಾತೆನ ತೆಗೆದಿರ್ತಾರೆ. ಇವ್ರ ಇಂಟ್ರೆಸ್ಟ್ ಎಷ್ಟು ಅಂತಂದ್ರೆ 10.21 ಅಂದ್ರೆ 10% ಶೇಕಡಾದಲ್ಲಿ, ವರ್ಷಕ್ಕೆ 10% ಶೇಕಡಾದಲ್ಲಿ ಇಂಟ್ರೆಸ್ಟ್ ಮೇಲೆ ದುಡ್ಡು ಕೊಡ್ತಾರೆ ನಮಗೆ. ಆ ದುಡ್ಡನ್ನ ನಾವು ನಮ್ ಬೆಳೆನ ಬಂದು ಆದಾಯ ಬರೋವರೆಗೂ ನಾವು ಇಂಟ್ರೆಸ್ಟ್ ಕಟ್ಟಿದ್ರೆ ಸಾಕು ಅವರಿಗೆ. ಅದನ್ನ ಇವ್ರ ಮೇನ್ ಉದ್ದೇಶ ಇದೆ.
ಅದ ನಂತರ ಮುಂದಿನ ಕಾರ್ಯಕ್ರಮದ ವಿಶೇಷತೆಯನ್ನು ನಾನು ಹೇಳ್ತೀನಿ. ಸಹಕಾರಿ ಸಂಘ ಮಾಡ್ಕೊಂಡು ತಮ್ಗೆ ಏನಾದ್ರು ಅನುಕೂಲ ಆಗ ಮಾಡ್ಕೊಳ್ಳೋದು FPO ಅಂತ ಹೇಳ್ತೀವಿ. ನೀವು FPO ಮಾಡೋ ಲಾಭಗಳೇನು? ಈಗ ಎದಕ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಲೋನ್. ಈಗ ಒಬ್ರೆ ಸಣ್ಣ ರೈತ ಒಬ್ಬ ಹೋಗಿ ಲೋನ್ ಕೇಳಿದ್ರೆ ಜಲ್ದಿ ಕೊಡಲ್ಲ. ಅದೇ FPO ಹೋದ್ರೆ ಬೇಗ ಲೋನ್ ಕೊಡ್ತಾರೆ, ಜಾಸ್ತಿ ಲೋನ್ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ FPO ಸೆಕ್ಯೂರಿಟಿ ಆಗಿರುತ್ತೆ. ಇನ್ನೊಂದು ಮಾರಾಟ. ಈಗ ಸಣ್ಣ ರೈತ 2-3 ಕೋಟಿ ರಾಗಿ ಬೆಳೆಸ್ತಾನೆ, ಅದನ್ನ ಮಾರಾಟ ಮಾಡೋ ಕಷ್ಟ ಆಗುತ್ತೆ. ಅದೇ ನೀವು ಒಂದು ಸಂಘ ಮಾಡ್ಕೊಂಡು ಎಲ್ಲ ರಾಗಿ ಬೆಳೆಯೋ ರೈತರೆಲ್ಲ ಒಂದು ಸಂಘ ಮಾಡ್ಕೊಂಡು ಅವ್ರ ಉತ್ಪಾದನೆಗಳನ್ನೆಲ್ಲ ಒಂದೇ ಕಡೆ ಹಾಕಿ ಅವ್ರು ಮಾರಾಟ ಮಾಡಿದ್ರೆ ನಿಮಗೂ ಸುಲಭ ಆಗುತ್ತೆ. ಮತ್ತೆ ಇನ್ನೊಂದು ಮೂರನೇದು ಸಣ್ಣ ರೈತ ಟ್ರ್ಯಾಕ್ಟರ್ ಅವೆಲ್ಲ ಕ್ರಷರ್ ಅವರೆಲ್ಲ ತರಿಸ್ಕೊಳಕ್ಕಾಗಲ್ಲ. ನೀವು ಸಂಘದ ಪರವಾಗಿ ಒಂದು ಟ್ರ್ಯಾಕ್ಟರ್ ಅನ್ನ ತರಿಸ್ಕೊಂಡು ನಿಮ್ಮ ಸದಸ್ಯ ರೈತರನ್ನೆಲ್ಲ ಟ್ರ್ಯಾಕ್ಟರ್ ಬಳಸೋಕೆ ಉಪಯೋಗ ಕೊಡ್ಬೋದು. ಆಮೇಲೆ ಸದಸ್ಯ ಇರೋದ ರೈತರು ಅದು ಈಗ ಸಂಘ ವರ್ಕ್ಸ್ ಮಾಡ್ತಿರ್ತವೆ. ಅಂದ್ರೆ ಅದು ನಾನು ಆಗ್ಲೇ ಟ್ರ್ಯಾಕ್ಟರ್ ತಗೊಂಡು ರೈಟ್ ಕೊಡೋದು ಇಲ್ಲ, ಅದರಲ್ಲಿ ಲಾಭ ಬರುತ್ತಲ್ಲ ಅದನ್ನ ಎಷ್ಟು ಶೇರ್ ಇದೆ ಅದ್ರ ಮೇಲೆ ಡಿವೈಡ್ ಮಾಡ್ತಾರೆ. ನಿಮ್ಗೆ ಈಗ ಸರ್ಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಕೇಳಿದ್ದಾರೆ. ಇದನ್ನ ನಿಮ್ ಭಾಷೆಯಲ್ಲಿ PLD ಬ್ಯಾಂಕ್ ಅಂತ ಹೇಳ್ತೀರಾ ನೀವು. ಇದನ್ನು ಅಲ್ಲೇ ಕೋರ್ಟ್ ಕೊಡಕ್ಕೆ ಇದೆ. ಈ ಬ್ಯಾಂಕಿಂದ ಮೇನ್ ಉದ್ದೇಶ ಏನಂತಂದ್ರೆ, ನಮ್ಗೆ ಮುಂಚೆ ಈಗ ನಮ್ ತಾತಂದಿರು ನಿಮ್ಮ ತಂದೆ ತಾಯಿಂದಿರ ಪೂರ್ವದಲ್ಲಿ ಜೀತ ಪದ್ಧತಿ ಅಂತ ಇತ್ತು. ಜೀತ ಪದ್ಧತಿ ಅಂದ್ರೆ ಏನು? ಅಲ್ಲಿ ನಾವು ಇವಾಗ ನಮ್ಮ ಹಳ್ಳಿಯಲ್ಲಿ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಯಾರೋ ಒಬ್ರು ಜಮೀನ್ದಾರ್ ಇರ್ತಾರೆ. ಜಮೀನ್ದಾರ್ ಹತ್ರ ನಾವ್ ಏನ್ ಮಾಡ್ತೀವಿ, ಅವ್ರ ಹತ್ರ ನಮ್ಗೆ ಏನೋ ಒಂದು ದುಡ್ಡು ಬೇಕಾಗಿರುತ್ತೆ. ಆ ಕಾಲದಲ್ಲಿ ದುಡ್ಡು ಇರ್ಲಿಲ್ಲ. ಅವ್ರ ಹತ್ರ ಜಮೀನ್ದಾರ್ ಹತ್ರ ಹೋಗಿ ಇಂತಿಷ್ಟ ದುಡ್ಡು ಬೇಕು ನಮ್ಗೆ ಹಂಗಂತ ಕೊಡಿ ಅಂತ ಅಂದಾಗ ಅವ್ರು ಏನಾದ್ರು ನಮ್ಗೆ ದುಡ್ಡು ಕೊಟ್ಟಾಗ ಅವ್ರಿಗೆ ನಾವು ಅವರು ಬಡ್ಡಿ ಚಕ್ರ ಬಡ್ಡಿ ಏನು ರಿಟರ್ನ್ ಮಾಡಕ್ಕಾಗಲ್ಲ, ಬಡ್ಡಿನೇ ಕೊಡಕ್ಕಾಗಲ್ಲ ನಮ್ಗೆ. ಆ ಕಾಲದಲ್ಲಿ ಕುಡ್ಲಾಕ್ ಆಗ್ಲಾರ್ದಾಗ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಆಯ್ತಪ್ಪ ನಿಂದು ಹೊಲಾನು ಇಲ್ಲ, ನೀನು ಬಂದ್ ನನ್ನ ಮನೆಯಲ್ಲಿ ಆಳಾಗಿ ಕೆಲಸ ಮಾಡು ಅಂತ ಹೇಳೋರು. ಯಾವಾಗ ದುಡ್ಡು ಕೊಡದೆ ನಾವು ದುಡ್ಡು ಕೊಡಕ್ ಆಗ್ಲಾರ್ದ ಆಯ್ತು, ನಾವು ಅವ್ರ ಮನೇಲಿ ಹೋಗಿ ಕೆಲಸ ಮಾಡಿದ್ರು ದುಡ್ಡು ಪೂರ್ತಿ ಮಾಡಕ್ ಹಾಕಿಲ್ಲ ಅಂತಂದ್ರೆ ನಮ್ ಜಮೀನ್ ಅವ್ರ ಹೆಸರಿಗೆ ಬರ್ಕೊಡ್ತಿದ್ವಿ. ಇದರಲ್ಲಿ